ಅಷ್ಟು ಮುದ್ದಾಗಿ ಬೆಳೆಸಿದ ಮಗಳನ್ನ ಆ ತರ್ಲೆ ಹುಡುಗನ ಮಾತ್ ಕೇಳಿ ಕಳಿಸಿದಿರ. ಅವತ್ತಿಂದ ಇವತ್ತವರೆಗೂ ಒಂದ್ ಫೋನು ಮಾಡ್ಲಿಲ್ಲ, ಅವಳ ಕಡೆ ಗಮನನೂ ಕೊಡ್ಲಿಲ್ಲ. ಇದು ನನಗೆ ಯಾಕೋ ತಪ್ಪು ಅಂತ ಅನಿಸ್ತಾ ಇದೆ. ಇಲ್ಲ ಶಾಸ್ತ್ರಿಗಳ, ನನಗೂ ತೀರ್ಮಾನ ತಪ್ಪು ಅನಿಸ್ತಿತ್ತು, ಆದ್ರೆ ಈಗ ಸರಿ ಅನಿಸ್ತಾ ಇದೆ. ನೀವು ಮನಸ್ಸು ಮಾಡಿ ಅವತ್ತೇ ಅವನ್ನ ಮುಗಿಸಿದ್ದಿದ್ರೆ ಈ ಸರಿ ತಪ್ಪುಗಳ ಆಲೋಚನೆಗೆ ಅವಕಾಶವೇ ಇರ್ತಾ ಇರ್ಲಿಲ್ಲ. ಶಾಸ್ತ್ರಿಗಳೇ, ಆ ಚಿಕ್ಕ ಹುಡುಗನನ್ನ ಮುಗಿಸೋದಾಗ್ಲಿ ಮುರಿಯೋದಾಗ್ಲಿ ಬಹಳ ದೊಡ್ಡ ವಿಷಯ ಅಲ್ಲ, ಆದ್ರೆ ಅವನ ಕಣ್ಣಲ್ಲಿ ಪ್ರೀತಿಯ ಕಿಚ್ಚಿದೆ. ಆ ಜ್ವಾಲೆ ಇರೋದ್ರಿಂದಲೇ ಅವನ್ ನಮ್ ಕಣ್ಣೆದುರಿಗೆ ನಮ್ಮ ಆಳಗಳನ್ನ ಹೊಡೆದಾಕ್ಬಿಟ್ಟ. ಆ ಕಿಚ್ಚನ್ನ ಆರಿಸ್ಬೇಕು, ಅದಕ್ಕೆ ಒಂದೇ ಸಾಧನ, ನನ್ ಮಗಳು. ಆಕೆ ತುಂಬಾ ಹಠಮಾರಿ, ಅಷ್ಟು ಸುಲಭವಾಗಿ ಅವನ ಪ್ರೀತಿಗೆ ಮಾರು ಹೋಗೋವಳಲ್ಲ. ಅದಕ್ಕೆ ಅವಳ ಮದುವೆಯ ಮುಹೂರ್ತ ಅವನ ಸಾವಿಗೂ ಮುಹೂರ್ತ ಆಗ್ಬೇಕು. ಮದ್ವೆ ಮನೇಲಿ ಕೂತಿದ್ದಾರೆ, ಯಾರಾದ್ರೂ ಊಟ ಕೊಡ್ತೀರಾ? ನಿಮ್ದು ಊಟ ಆಯ್ತಾ? ಪ್ರೇಮ್, ಇವತ್ ನೀನೇ ಗತಿ ಕಣೋ, ಎಲ್ರಿಗೂ ನೀನೇ ಊಟ ಮಾಡಿಸ್ಬಿಡ. ಕಮಾನ್, ಎಲ್ರು ಅನ್ನದಾತೋ ಸುಖಿ ಭವ ಅಂತ ಹೇಳಿ. ನನಗ್ ಊಟ ಕೊಡ್ತಾರೆ ಅಂತ ಬಂದ್ರೆ ನಾನೇ ಇವ್ರು ಊಟ ಮಾಡ್ಸಂಗಾಯ್ತು. ಬೈಕೊಂಡ್ ತಿನ್ನಿಸ್ಬೇಡಪ್ಪ, ಪ್ರೀತಿಯಿಂದ ತಿನ್ಸೋ. ಯಾರಿಗ್ ಮೊದ್ಲು? ಇವಳಿಗೆ ತಿನ್ಸು, ಚಿಕ್ಕೋಳ. ಚಿಕ್ಕೋಳ ಅವಳಿಗೆ ತಿನ್ಸೋ. ಕೈ ತುಂಬಾ ಹಸಿಮೆಣಸಿನ್ಕಾಯಿ ಗೊಜ್ಜಿದ್ಯಲ್ಲ, ನೆಕ್ಕೋ ಅದನ್ನೇ. ಏನ್ ಹೋಗೋ, ಆಮೇಲೆ ಇದು ಕಟ್ಟು ಅಷ್ಟೇ. ಮಾತಾಡ್ಬಿಡುವ, ನೋಡಿ ತಿನ್ಸು. ಯಾಕೋ ಕಾಗೆ ತಿನ್ಸು ತರ ತಿನ್ಸ್ತ್ಯಾ? ಕಾಗೆನಾ ನೀನು? ಕೊಕ್ರೆ. ಡಾರ್ಲಿಂಗ್, ನಿನಗ್ ಬೇಡವಾ? ಯಾಕೆ ಬೇಡ? ನನ್ನ ಪ್ರೀತಿಯ ತುತ್ತು. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಮ್ಮ ತಿನ್ನಿಸ್ತಿದ್ಲು, ಈಗ ನೀನ್ ತಿನ್ನಿಸ್ತಾ ಇದ್ದೆ ಮಗ. ಯಾಕೆ, ನಮ್ ತಾತ ತಿನ್ನಿಸ್ಲಿಲ್ವಾ? ತುಂಟ. ಅಯ್ಯೋ ಡಾರ್ಲಿಂಗ್, ಕೆನ್ನೆ ನೋಡಿ ಎಷ್ಟು ಕೆಂಪಾಯ್ತು. ಹಾಗೆಲ್ಲ ಬೇಡ. ಯಾಕೆ ಮುನಿಸ್ಕೊಂಡಿದ್ಯಾ? ತಿರ್ಗು ಈ ಕಡೆ, ಕೊಕ್ರೆ ಅಲ್ಲ ಕಾಗೆ. ನಾ ತಿನ್ನಿಸ್ತೀನಿ ಕೊಡಮ್ಮ. ಸೈಡ್ ಅಲ್ಲಿರೋ ಅನ್ನ ಎಲ್ಲ ಸರಿಯಾಗಿ ಕಲ್ಸ್ಕೊಂಡ್ ತಿನ್ಸಪ್ಪ. ಸ್ವಲ್ಪ ಕೊಡು, ನನ್ಗೂ ಹಸುವಾಗ್ತಾ ಇದೆ. ಎಲ್ಲಿ ಕಾನು? ಅಜ್ಜಿ ನೋಡಜ್ಜಿ, ಎಷ್ಟ್ ಚೆನ್ನಾಗ್ ಕುಗ್ತವನೆ. ತಿನ್ಸುವಾಗ ಎಲ್ರಿಗೂ ತಿನ್ನಿಸ್ಬೇಕು, ಪಕ್ಷಪಾತ ಮಾಡಬಾರ್ದು. ನೀ ತಿನ್ಸಪ್ಪ. ಹೌದಾ, ಎಲ್ಲಾರ್ಗೂ ತಿನ್ಸ್ಬೇಕಾ? ನೀವೇ ತಿನ್ಸಿ. ಸತ್ಯ, ಯಾಕೆ ಅಂಕಲ್ ನಂಗು ಆ ಸ್ಪೂನ್ ಕೊಡ್ರಿ ಇಲ್ಲಿ. ನೀ ಬಳಸ್ತೀಯಾ? ತಗೋ ತಗೋ. Yes, let's do that. Yep. ಶಾಸ್ತ್ರಿಗಳೇ, ನೀವು ಹೇಳಿದ ಡೇಟಿಗೆ ಕಲ್ಯಾಣ ಮಂಟಪ ಬುಕ್ ಮಾಡಿ ಆಯ್ತು, ಮುಹೂರ್ತ ಫಿಕ್ಸ್ ಮಾಡಿ ಆಯ್ತು, ಇನ್ವಿಟೇಷನ್ಸ್ ಪ್ರಿಂಟ್ ಮಾಡೋಕೆ ಕಳಿಸ್ಬಿಡೋಣ. ಐಶ್ವರ್ಯಾಗಿ ಯಾವ್ಯಾವ ಒಡವೆ ಬಟ್ಟೆ ಬೇಕೋ ಅವಳನ್ನೇ ಪರ್ಚೇಸ್ ಮಾಡ್ಲಿಕ್ಕೆ ಹೇಳ್ಬಿಡೋಣ. ಈ ಟೈಮಲ್ಲಿ ಐಶ್ವರ್ಯ ಮನೇಲಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅಷ್ಟು ಮುದ್ದಾಗಿ ಬೆಳೆಸಿದ ಮಗಳನ್ನ ಆ ತರ್ಲೆ ಹುಡುಗನ ಮಾತ್ ಕೇಳಿ ಕಳಿಸಿದಿರ. ಅವತ್ತಿಂದ ಇವತ್ತವರೆಗೂ ಒಂದ್ ಫೋನು ಮಾಡ್ಲಿಲ್ಲ, ಅವಳ ಕಡೆ ಗಮನನೂ ಕೊಡ್ಲಿಲ್ಲ. ಇದು ನನಗೆ ಯಾಕೋ ತಪ್ಪು ಅಂತ ಅನಿಸ್ತಾ ಇದೆ. ಇಲ್ಲ ಶಾಸ್ತ್ರಿಗಳೇ, ನನಗೂ ತೀರ್ಮಾನ ತಪ್ಪು ಅನಿಸ್ತಿತ್ತು, ಆದ್ರೆ ಈಗ ಸರಿ ಅನಿಸ್ತಾ ಇದೆ. ನೀವು ಮನಸ್ಸು ಮಾಡಿ ಅವತ್ತೇ ಅವನ್ನ ಮುಗಿಸಿದ್ದಿದ್ರೆ ಈ ಸರಿ ತಪ್ಪುಗಳ ಆಲೋಚನೆಗೆ ಅವಕಾಶವೇ ಇರ್ತಾ ಇರ್ಲಿಲ್ಲ. ಶಾಸ್ತ್ರಿಗಳೇ, ಆ ಚಿಕ್ಕ ಹುಡುಗನನ್ನ ಮುಗಿಸೋದಾಗ್ಲಿ ಮುರಿಯೋದಾಗ್ಲಿ ಬಹಳ ದೊಡ್ಡ ವಿಷಯ ಅಲ್ಲ, ಆದ್ರೆ ಅವನ ಕಣ್ಣಲ್ಲಿ ಪ್ರೀತಿಯ ಕಿಚ್ಚಿದೆ. ಆ ಜ್ವಾಲೆ ಇರೋದ್ರಿಂದಲೇ
ಅವನ್ ನಮ್ ಕಣ್ಣೆದುರಿಗೆ ನಮ್ಮ ಆಳಗಳನ್ನ ಹೊಡೆದಾಕ್ಬಿಟ್ಟ. ಆ ಕಿಚ್ಚನ್ನ ಆರಿಸ್ಬೇಕು. ಅದಕ್ಕೆ ಒಂದೇ ಸಾಧನ, ನನ್ ಮಗಳು. ಆಕೆ ತುಂಬಾ ಹಠಮಾರಿ. ಅಷ್ಟು ಸುಲಭವಾಗಿ ಅವನ ಪ್ರೀತಿಗೆ ಮಾರು ಹೋಗೋವಳಲ್ಲ. ಅದಕ್ಕೆ ಅವಳ ಮದುವೆಯ ಮುಹೂರ್ತ ಅವನ ಸಾವಿಗೂ ಮುಹೂರ್ತ ಆಗ್ಬೇಕು. ಐಶ್ವರ್ಯ, ಪೂಜೆಗೆಲ್ಲ ರೆಡಿ ಆಗಿದೆ ಬಾಮ್ಮ. ಬಂದೆ ಆಂಟಿ. ಹೇ, ಕೈ ತೋರ್ಸು. ಎಷ್ಟ್ ಚೆನ್ನಾಗಿದೆ. ಬಣ್ಣ ಚೆನ್ನಾಗ್ ಬಂದ್ರೆ ನಿನ್ನ ತುಂಬಾ ಪ್ರೀತಿ ಮಾಡೋ ಒಳ್ಳೆ ಗಂಡ ಸಿಗ್ತಾನೆ ಅಂತ ಅರ್ಥ. ಹಾಗಂತ ಹೇಳ್ತಾರೆ. ನನ್ಗೂ ಬಂದಿದೆ ನೋಡು. ಬಾಮ್ಮ. ಅಮ್ಮು, ನಿಮ್ಮ ಅಪ್ಪ ಎಲ್ಲೇ? ರೆಡಿ ಆಗ್ತಿದಾರಮ್ಮ. ನಿಮ್ಮ ಅಲಂಕಾರ ಇನ್ನೂ ಮುಗ್ದಿಲ್ವೇನ್ರಿ? ಬನ್ರಿ. ಬಂದೆ ಕಣೆ. ಹೋಗ ಐಶುನ್ ಕರ್ಕೊಂಡ್ ಬಾ. ಅಮ್ಮ, ಅಮ್ಮ, ಐಶು ಬಂದ್ಲಪ್ಪ ಮಾಡರ್ನ್ ಮಹಾಲಕ್ಷ್ಮಿ. ಐಶು ಹಬ್ಬ ದಿನನು ಟಾಂಗಾವಾಲಿ ಪ್ಯಾಂಟಾ? ಸೀರೆ ಇಲ್ಲ ಆಂಟಿ. ಹೌದಾ ಆಂಟಿ? ಬನ್ನಿ ಆಂಟಿ. ತೆಗೆದು ನೋಡು. ಹಬ್ಬಕ್ಕೆ ನಿನಗೆ ಗಿಫ್ಟ್ ಕೊಡಕ್ಕೆ ಅಂತ ಸೀರೆ ತಂದಿಟ್ಟಿದ್ದೆ. ಬ್ಲೌಸ್ ಹೊಲ್ಸಿಟ್ಟಿದ್ದೆ. ನಂಗ್ ಉಡಕ್ ಬರಲ್ಲ. ಸರಿ ಬಾ. ಎಲ್ಲಮ್ಮ ನನ್ನ ಬೇಗ ಬಂದ್ಲು? ಅವಳೇ ಇಲ್ಲ. ಬರ್ತಾಳಿರ. ಅಲಂಕಾರ ಮುಗ್ದಿಲ್ವಾ? ಬನ್ನಿ ಬೇಗ. ಹಾ, ಬಂದ್ವಿ. ಹೇಯ್, ಚೆನ್ನಾಗಿದ್ದಾಳೆ. ಹೆಂಗಿದೆ ನಮ್ಮ ಹುಡುಗಿ? ಚೆನ್ನಾಗ್ ಕಾಣಿಸ್ತೀಯಮ್ಮ. ಕೂತ್ಕೋ.